ಧರಣಿ ಸಿನಿಮಾದ ಇನ್ನೊಬ್ಬ ಕ್ಯಾರೆಕ್ಟರು ಸತ್ಯರಾಜ್ ಸರ್ ಒಂದು ಒಳ್ಳೆ ಕಳನಟನಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಬರೋಣ, ಬನ್ನಿ ಸರ್. ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯರಾಜ್ ಅಂತ. ಧರಣಿ ಚಿತ್ರದಲ್ಲಿ ಸಂಪತ್ ಸರ್ ಏನು ಖಳನಟನ ಪಾತ್ರ ಮಾಡ್ತಿದ್ದಾರೆ, ಅವ್ರ ತಮ್ಮನ ಪಾತ್ರ ಮಾಡ್ತಿದ್ದೀನಿ. ಇದು ಒಂದು ಖಳನಟನ ಪಾತ್ರನೇ. ಧರಣಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕನ್ನಡದ ದೇಸಿ ಕತೆ, ನಮ್ಮ ಮಣ್ಣಿನ ಕತೆ, ಎಲ್ರಿಗೂ ಇಷ್ಟ ಆಗೋ ಕತೆ, ಎಲ್ರಿಗೂ ಕಾಡೋ ಅಂಥ ಕತೆ, ಎಲ್ರಿಗೂ ಮನಸ್ಸನ್ನು ಮುಟ್ಟುವಂಥ ಕತೆ ನಮ್ಮ ಚಿತ್ರದಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ವಿಶೇಷಗಳಿದೆ ಅಂತ ಹೇಳ್ತಾರೆ, ಸಿನಿಮಾಗಳು ಮಾಡ್ತಾರೆ, ಬಟ್ ನಮ್ಮದು ಈ ಥರದೊಂದು ಕತೆನ ಇದುವರೆಗೂ ಟಚ್ ಮಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಕೋಳಿಗಳ ಕತೆ ಇದೆ. ಕೋಳಿಗಳ ಕತೆ ಅಂದರೆ ನಾರ್ಮಲ್ ಏನೋ ಕೋಳಿ ಆ ಥರ ಅಲ್ಲ, ಇದು ಫೈಟರ್ ಕೋಳಿ ಅಂತಲೇ ಬರ್ತದೆ. ಬಾಗೇಪಲ್ಲಿ ಆ ಕಡೆ ಎಲ್ಲ ಅವಾಗ ಅದೊಂದು ಜೂಜ್ ಥರ ಆಡ್ತಾಯಿದ್ರು. ಅದನ್ನು ಯಾರೂ ಟಚ್ ಮಾಡಿಲ್ಲ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ. ಆ ಥರದೊಂದು ಕತೆನ ಟಚ್ ಮಾಡಿದ್ದಾರೆ ನಮ್ಮ ಅರುಣೋದಯ ಅಂದ್ಬಿಟ್ಟು ಕತೆ ಬರೆದಿರೋರು. ಇನ್ನು ನಮ್ಮ ಕ್ಯಾಮ್ರಾಮನ್ ಅರುಣ್ ಸುರೇಶ್ ಅವರು ಸಖತ್ತಾಗಿ ತೆಗಿತಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. ಸುಧೀರ್ ಸರು ನಮ್ಮ ಅನಂತ ಹೊಸರು ನುಸುರು ಸಿನಿಮಾ ಮಾಡಿದವರು. ಈ ಸಿನಿಮಾ ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದೊಳ್ಳೆ ನಿರ್ದೇಶನ ಮಾಡಿದ್ದಾರೆ. ನಮ್ಮ ಮನೋಜ್ ಸರು ನಮ್ಗೆ ಅದ್ಭುತವಾಗಿ ಸಹಕಾರ ಕೊಟ್ಟಿದ್ದರು. ಇನ್ನು ನಮ್ಮ ಸಂಪತ್ ಸರ್ ಜೊತೆ ಮಾಡೋದಕ್ಕೆ ನನಗೆ ಬಹಳ ಖುಷಿಯಾಯಿತು. ಭಾಳಷ್ಟು ಸಿನಿಮಾಗಳನ್ನ ಮಾಡಿದ್ದೆ. ಆ ಸಿನಿಮಾದಲ್ಲಿ ಎಲ್ಲೋ ನನಗೆ ಸಿಗಬೇಕಾದಂಥ ಅಂಶಗಳು ಸಿಕ್ಕಿಲ್ವೇನೋ ಅಥವಾ ಗುರುತಿಸ್ಕೊಳ್ಳೋದಕ್ಕೆ ಆಗಲಿಲ್ವೇನೋ ಅನ್ನೋ ಒಂದು ಆತಂಕದಲ್ಲಿ ನಾನಿದ್ದಾಗ ಸಿನಿಮಾಗಳು ಎಸ್ ಸರ್, ನಾನು ಭಾಳ ಒಂದು 13 ಸಿನಿಮಾ ಮಾಡಿದ್ದೀನಿ ಸರ್. ಒಂದು 5 ಸಿನಿಮಾ ಮೇನ್ ವಿಲನ್ನಾಗಿ ಮಾಡಿದ್ದೀನಿ. ಈಗ ತೆರೆಗೆ ಬರೋದಕ್ಕೆ ಡೈರಿ ಸರ್ಕಲ್ ಅಂತ ರೆಡಿ ಇದೆ. ಅದು ಬಿಟ್ಬಿಟ್ಟು ಈಗ ನಮ್ಮದು ಗರುಡಾಕ್ಷ ಒಂದು ರಿಲೀಸ್ ಆಗಿತ್ತು. ಆರ ಅಂತ ಮೇಯ್ನ್ ಪಾತ್ರ ಮಾಡಿದೆ. ಆರ ಸಿನಿಮಾ ನೋಡಿ ಅದರ ಪಾತ್ರದ ಒಂದು ವೈಶಿಷ್ಟ್ಯತೆ ನೋಡಿ ನಮಗೆ ಈ ಸಿನಿಮಾ ಅವಕಾಶ ಸಿಕ್ತು. ಇದರಲ್ಲಿ ಆದಷ್ಟು ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ನಾನು ಅಭಿನಯ ಮಾಡಿದ್ದೀನಿ. ಇದಕ್ಕೆ ಈ ಚಿತ್ರತಂಡ ನನಗೆ ಅಷ್ಟು ಸಪೋರ್ಟ್ ಮಾಡಿದೆ. ಈ ಸಿನಿಮಾ ಕತೆ ಚೆನ್ನಾಗಿದೆ, ಪ್ರೇಕ್ಷಕರ ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಪ್ರತಿಯೊಬ್ಬರು ಧರಣಿ ಸಿನಿಮಾ ಇನ್ನೇನು ರಿಲೀಸ್ ಆಗುತ್ತೆ, ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ಅದು ಧರಣಿ ಚಿತ್ರ ನಿಮಗೆ ಪಕ್ಕಾ ಪೈಸಾ ವಸೂಲ್ ಮೂವಿ, ನಿಮಗೆ ಮನರಂಜನೆ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೊನೆಯಲ್ಲಿ ನಿಮಗೆ ಸಿನಿಮಾದ ಕೊನೆಯಲ್ಲಿ ನಿಮ್ಮ ಕಣ್ಣಂಚಲ್ಲಿ ನೀರು ಬರೋದು ಪಕ್ಕಾ. ದಯಮಾಡಿ ನಮ್ಮ ಧರಣಿ ಚಿತ್ರವನ್ನು ನೋಡಿ. ಥ್ಯಾಂಕ್ ಯು.